ಐಪಿಎಲ್ 2025ನೇ ಸಾಲಿನ 48ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 204 ರನ್ ಗಳಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 205 ರನ್ಗಳ ಗುರಿ ನೀಡಿತ್ತು. ಈ ಗುರಿ ಬೆನ್ನಟ್ಟಲಾಗದೆ ಡೆಲ್ಲಿ ಸೋಲನ್ನಪ್ಪಿತ್ತು. ಈ ಪಂದ್ಯದ ವೇಳೆ ಕೆಕೆಆರ್ ಇನ್ನಿಂಗ್ಸ್ನ ಕೊನೆಯ ಓವರ್ನಲ್ಲಿ ಐಪಿಎಲ್ ಇತಿಹಾಸದಲ್ಲಿ ಈ ಹಿಂದೆ ಎಂದೂ ನಡೆಯದ ನಾಟಕೀಯ ಬೆಳವಣಿಗೆಯೊಂದಕ್ಕೆ ಸಾಕ್ಷಿಯಾಯಿತು. ಹಾಗಾದ್ರೆ ಏನಿದು ಘಟನೆ ಎಂಬುದನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕೊನೆಯ ಓವರ್ ಬೌಲಿಂಗ್ ಮಾಡಲು ಮಿಚೆಲ್ ಸ್ಟಾರ್ಕ್ ಬಂದ್ರು. ಈ ಓವರ್ನಲ್ಲಿ ಮಿಚೆಲ್ ಸ್ಟಾರ್ಕ್ ಹೆಚ್ಚು ರನ್ ಬಿಟ್ಟು ಕೊಡದೆ ಒಂದೇ ಓವರ್ನ ಸತತ 2 ಎಸೆತಗಳಲ್ಲಿ 2 ವಿಕೆಟ್ ಪಡೆದು ಮಿಂಚಿದ್ರು. ಮಾತ್ರವಲ್ಲ, ಒಂದು ರನ್ಔಟ್ ಕೂಡ ಬರುತ್ತೆ. ಆ ಮೂಲಕ 3 ಎಸೆತಗಳಲ್ಲಿ 3 ವಿಕೆಟ್ ಸಿಗುತ್ತೆ. ಈ ಓವರ್ನ 3 ಮತ್ತು 4ನೇ ಎಸೆತಗಳಲ್ಲಿ ಸ್ಟಾರ್ಕ್ ವಿಕೆಟ್ ಪಡೆದುಕೊಂಡು ಹ್ಯಾಟ್ರಿಕ್ ಕನಸು ಕಾಣ್ತಾರೆ. 5ನೇ ಎಸೆತ ಎದುರಿಸಿದ ಹರ್ಷಿತ್ ರಾಣಾ ಈ ಎಸೆತವನ್ನ ಬೀಟ್ ಮಾಡ್ತಾರೆ ಮತ್ತು ಸ್ಟ್ರೈಕ್ ಪಡೆಯಲು ಓಡಿದ ಆಂಡರ್ಸನ್ ರನ್ಔಟ್ ಆಗಿ ವಿಕೆಟ್ ಒಪ್ಪಿಸಿ ಹೊರಹೋಗ್ತಾರೆ. ಆದ್ರೆ ಈ ಹಂತದಲ್ಲಿ ಡುಪ್ಲೆಸಿಸ್ ವಿಕೆಟ್ಗಾಗಿ ಥರ್ಡ್ ಅಂಪೈರ್ಗೆ ಮನವಿ ಮಾಡುವಂತೆ ನಾಯಕ ಅಕ್ಷರ್ ಪಟೇಲ್ ಅವರಿಗೆ ಸೂಚನೆ ನೀಡುತ್ತಾರೆ. ಹೌದು, ಮಿಚೆಲ್ ಸ್ಟಾರ್ಕ್ 3 ಮತ್ತು 4ನೇ ಎಸೆತದಲ್ಲಿ ವಿಕೆಟ್ ಪಡೆದು ಆನೆ ಹ್ಯಾಟ್ರಿಕ್ ಇರ್ತಾರೆ. ಈ ಸಂದರ್ಭದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಬಳಿ ರಿವ್ಯೂ ಕೂಡ ಇರುತ್ತೆ. ಹಾಗಾಗಿ ಅಂಪೈರ್ ರನ್ಔಟ್ ನೀಡಿ ರಸೆಲ್ ಹೊರಗೆ ಹೋದ್ರೂ ಕೂಡ ನಿತೀಶ್ ರಾಣಾ ಅವರ ಬ್ಯಾಟ್ಗೆ ಬಾಲ್ ತೀರಾ ಸಮೀಪದಲ್ಲಿ ಪಾಸ್ ಆಗಿರುತ್ತದೆ. ಒಂದು ವೇಳೆ ಎಡ್ಜ್ ಆಗಿದ್ರೆ ಸ್ಟಾರ್ಕ್ ಅವರಿಗೆ ಐಪಿಎಲ್ ನಲ್ಲಿ ಹ್ಯಾಟ್ರಿಕ್ ಸಿಗುತ್ತದೆ ಎಂಬ ಉದ್ದೇಶದಿಂದ ರಿವ್ಯೂ ತೆಗೆದುಕೊಳ್ಳುತ್ತಾರೆ. ಹಾಗಾಗಿ ಈ ರೀತಿ ಘಟನೆ ಐಪಿಎಲ್ ಇತಿಹಾಸದಲ್ಲಿ ನಡೆದಿದ್ದು ಇದೇ ಮೊದಲು. ಆದರೆ ಡೆಲ್ಲಿ ಮನವಿಗೆ ಪುರಸ್ಕಾರ ಸಿಕ್ಕಿರಲಿಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.